ಹಾಯ್ ಫ್ರೆಂಡ್ಸ್, ಶುಭೋದಯ. ನಾವು ಬಾಲ್ಯದ ಸ್ನೇಹಿತರೊಂದಿಗೆ ತಾಯಿ ಸಿಗಂದೂರು ಚೌಡೇಶ್ವರಿ ತಾಯಿಯ ದರ್ಶನಕ್ಕೆ ಬಂದಿದ್ದೆವು ಸನ್ನಿಧಿಗೆ. ಇಲ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗನೆ ರೀಚ್ ಆದ್ವಿ. 4 ಗಂಟೆಗೆ ಬಂದುಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಕರೆಕ್ಟಾಗಿ 5 ಗಂಟೆಗೆ ಎಂಟ್ರಿ ಆಗಿ 6:10ಕ್ಕೆ ದರ್ಶನ ಪಡೆದ್ವಿ. ಅಲ್ಲಿಂದ ಇವಾಗ ಹೊರಗಡೆ ಊಟ ಮಾಡಿದರೆ ಚೆನ್ನಾಗಿರಲ್ಲ, ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊರಿಂದನೇ ನಾವು ಸ್ನೇಹಿತರೆಲ್ಲ ಮಾತಾಡ್ಕೊಂಡ್ಬಿಟ್ಟು ಅಡುಗೆ ಸಾಮಗ್ರಿಗಳನ್ನ ತೊಗೊಂಬಂದಿದ್ವಿ. ತದನಂತರ ಇಲ್ಲಿ ಬಂದಾಗ ಒಂದು ವಿಚಿತ್ರ ಘಟನೆ ಏನಂದರೆ, ಆ ಸಿಲಿಂಡ್ರದ್ದು ಪೈಪ್ ಇದೆ ಅಲ್ವಾ, ಪೈಪಿಗೆ ಬಾಲ್ಸ್ ಎಲ್ಲ ಉದಿರೋಗ್ಬಿಟ್ಟು ಗ್ಯಾಪ್ ಹಾಕಕ್ಕೆ ಬರ್ತಾ ಇಲ್ಲ. ಸೊ ಹಾಗಾಗಿ ಅಡುಗೆ ಮಾಡೋಕ್ಕೆ ಸ್ವಲ್ಪ ವಿಳಂಬ ಆಗಿಬಿಡ್ತು. ಅದೇನೋ ಯಾರು ಕಂಡುಬಿತ್ತೋ ಗೊತ್ತಿಲ್ಲ ನಮ್ಮ ಹುಡುಗರ ಮೇಲೆ, ಅಡುಗೆಗೆ ಈ ಥರ ಆಗಿಬಿಟ್ಟು. ಪರವಾಗಿಲ್ಲ, ಮುಂದೆ ನಾವು ಎಲ್ಲಾದರೂ ಹೊಸದನ್ನು ತೊಗೊಂಡು ಮಾಡ್ಕೊಳ್ಳೋಣ. ಆದರೂ ನಮ್ಮ ಹುಡುಗರು ಛಲದಿಂದ ಏನು ಕಡಿಮೆ, ನಾವು ಅಡುಗೆ ಮಾಡಿರ್ತೀವಿ, ಟೀ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಉಸ್ತುವಾರಿ ಆಗಿರ್ತಕ್ಕಂಥ ಗೋಣಿಸ್ವಾಮಿ ಹಾಗೂ ರಾಜಪ್ಪ, ಸುಭಾನ್ ಸಾಬ್ ಎಲ್ಲ ಸ್ನೇಹಿತರು ಬಳಗ ಸೇರಿಬಿಟ್ಟು ರೊಚ್ಚಿಗೆದ್ಬಿಟ್ಟು ತರಕಾರಿಯನ್ನು ಹೆಚ್ಚಿಬಿಟ್ಟು ಎಲ್ಲ ಚಾನು ಕುಡಿಸಿದ್ರು. ಹಾಗೆ ಅವಲಕ್ಕಿನೂ ರೆಡಿ ಆಗ್ತಾ ಇದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಹೊಟ್ಟೆ ತುಂಬ ಊಟ ಹಾಕಿಸ್ತಾರೆ. ಅವ್ರ ಜೊತೆಗಿದ್ದಾಗ ಯಾವುದಕ್ಕೂ ಕಡಿಮೆ ಇರಲ್ಲ. ಇವರು ಇದಾರಲ್ಲ, ಇವರು ಸಾಮಾನ್ಯ ಅಂದ್ಕೊಳ್ಬೇಡಿ. ಇವರು ಎಲ್ಲರನ್ನೂ ಸಮನಾಗಿ ಹೊಟ್ಟೆ ತುಂಬ ಊಟ ಮಾಡಿಸಿ ಎಲ್ಲರೂ ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಬಹಳ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ, ಈ ರೀತಿ ಪ್ರತಿಯೊಬ್ಬರು ತಮ್ಮ ಶ್ರಮವನ್ನು ಹಾಕಿ ಕ್ಯಾಪು ಕೆಟ್ಟರು ಕೂಡ ಎಲ್ರಿಗೂ ಊಟ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಕಟ್ಟಿಗೆಯನ್ನು ತೊಗೊಂಡ್ಬಂದ್ಬಿಟ್ಟು ನಮ್ಮ ದೇವರಾಜ್ ಆಗಿರ್ಬೋದು, ಮತ್ತು ಪರಮೇಶ್ ಆಗಿರ್ಬೋದು, ಎಲ್ಲ ಸ್ನೇಹಿತರು ಎಲ್ಲ ಒಟ್ಟುಗೂಡಿ ಒಗ್ಗಟ್ಟಿಂದ ಸೇರಿದರೆ ಒಂದು ಬಲ ಅಂತಾರಲ್ಲ, ಆ ರೀತಿ ಎಲ್ಲರೂ ಸೇರಿ ಈ ಒಂದು ಅವಲಕ್ಕಿ ಮಾಡಿ ಇಲ್ಲಿ ನಮ್ಮ ಹುಡುಗರು ಕೂಡ ಟೀ ಮಾಡಿ ಎಲ್ಲರಿಗೂ ಕಪ್ ಕೊಟ್ಟು ಟೀ ಕೊಟ್ಟರು. ಚೆನ್ನಾಗಿತ್ತು ತುಂಬ. ಈಗಲೂ ಕೂಡ ಇನ್ನೂ ಬಿಸಿ ಮಾಡ್ತಾ ಇದ್ದಾರೆ, ಯಾರಾದರೂ ಟೀ ಬೇಕಾದರೆ ಕುಡಿಬೋದು. ಹಾಗೆ ಇಲ್ಲಿ ನಮ್ಮ ಸುಭಾನ್ ಅವ್ರ ಕೈಗೊಂಡೇ ಹಾಗೆ ಸಖತ್ತಾಗಿ ಯಾವುದೇ ಇದ್ರೂ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಎಲ್ಲರ ಕೈ ಸೇರಿಸಿ 2 ಕೈ ಸೇರಿದ್ರೆ ಚಪ್ಪಳೆ ಅನ್ನೋ ಥರ ಉತ್ತಮವಾದ ಅವಲಕ್ಕಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಗಣೇಶ್ ಅವರು ಕೂಡ. ಏನು ಅನಿಸ್ತಾ ಇದೆ ಈ ರೀತಿ ಎಲ್ಲ ನೀವು ನೋಡ್ತಾ ಇದ್ರಲ್ಲ? ಭಾಳ ಸಂತೋಷ ಆಗ್ತಿದೆ. ಈಗ ಅವಲಕ್ಕಿ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ನಮಗೆ ಅನಿಸ್ತಾ ಇದೆ, ನೋಡೋಣ ಏನು ಮಾಡಿದ್ದಾರೆ ಅಂತಂದ್ರೆ. ಬಟ್ ನನಗೆ ನೋಡ್ತಾ ಪ್ರಕಾರ ಇನ್ನೂ ಅರಸು ಕೂಡ ಜಾಸ್ತಿ ಆಗ್ಬಿಟ್ಟು ಕಾಣಿಸ್ತಾ ಇದೆ, ಇನ್ನೂ ವೈಟ್ ಕಾಣ್ತಾ ಇದೆ. ಆಗ್ಬೇಕಿತ್ತು, ಆದರೆ ಏನು ಮಾಡೋಣ, ಸ್ವಲ್ಪ ಸಮಯದ ಅಭಾವ, ಹಾಗಾಗಿ. ಓಕೆ ನೋಡೋಣ, ಒಂದ್ಸಲ ಊಟ ಮಾಡಿ ಗೊತ್ತಾಗುತ್ತೆ ಹೇಗಿದೆ. ಸರಿ, ನೋಡೋಣ ಹೇಗೆ. ಓಕೆ ಥ್ಯಾಂಕ್ ಯು. ಧನ್ಯವಾದ. ಕೊಟ್ರೇಶ್ ಅವರು ಮಾತಾಡ್ಬೇಕಂತಂದೇಳಿ ಈಗ ಏನು ಮಾಡ್ತಾರೆ? ಓಕೆ ಈಗ ನಮ್ಮ ಸುಭಾನ್ ಸಾಬ್ ಅವರು ಒಂದೆರಡು ಮಾತನ್ನ ಏನು ಹೇಳ್ಬೇಕ್ರಿ ಈ ಅಡಿಗೆ ಬಗ್ಗೆ? ಈಗ ಅರ್ಶಿನ ಪುಡಿ ಜಾಸ್ತಿ ಆಗಿದೆ, ಹುಳಿ ಜಾಸ್ತಿ ಆಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಹಾಗೇನೆ ನಮ್ಮ ಮಲ್ಲಿಕಾರ್ಜುನ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ನೋಡ್ತಾ ಇದ್ದಾರೆ ಏನಂತ. ನಮ್ಮ ಜೊತೆಗೆ ಮತ್ತವರು ಅತಿಥಿ ಆಗಿರ್ತಕ್ಕಂಥ ಉಸ್ತುವಾರಿ ಗೋಣಿಸ್ವಾಮಿ ಹೋಗಿದ್ದಾರೆ. ಈ ಒಂದು ಅಡಿಗೆಯನ್ನು ನೋಡ್ತಾ ನಿಮ್ಗೆ ಏನಂತ? ತಾವು ಟೀಯನ್ನು ಸೇವಿಸಿದಂತ ಅನ್ಕೊಂಡಿದ್ದೀನಿ. ಟೀ ಚೆನ್ನಾಗಿತ್ತಾ? ಓಕೆ, ಇವ್ರು ಹೇಳಿದ್ರೆ ಮುಗಿತು, ಎಲ್ಲ ಚೆನ್ನಾಗಿರುತ್ತೆ. ಈಗ ಊಟ ಕಡೆ ಆಗ್ತದೆ, ಎಲ್ಲರೂ ಊಟ ಮಾಡ್ತೀವಿ, ಮತ್ತೆ ಸಿಗೋಣ. ಮತ್ತೊಬ್ಬ ನಮ್ಮ ಗೆಳೆಯನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ನೋಡಿದ್ರೆ ಈಗ ನೀವು ಟೇಸ್ಟ್ ಮಾಡಿದ್ರಿ, ಹೇಗಿತ್ತು? ಅದ್ಭುತವಾಗಿದೆ. ಏನೋ ಬಾಯಲ್ಲಿ ಖಾರ ತರ ನಮಗೆ ಏನಿಲ್ಲ, ಸ್ವಲ್ಪ ಓಕೆ. ನಾನು ಅನ್ಕೊಂಡೆ ಮುಂಚೆನೆ ನೀಡಿದೆ. ಓಕೆ ಫ್ರೆಂಡ್ಸ್, ಬನ್ನಿ ಎಲ್ಲ ಅವಲಕ್ಕಿ ಸವಿಯೋಣ. ಎಲ್ಲರೂ ಸೇರಿ ಅವಲಕ್ಕಿ ರೆಡಿ ಆಗಿದೆ. ಈ ಒಂದು ಅವಲಕ್ಕಿಯ ವಾಸನೆಯನ್ನು ಸವಿಯುತ್ತಾ ನಮ್ಮ ಇಲ್ಲಿ ಸಿಗಂದೂರು ಚೌಡೇಶ್ವರಿಯ ಆಕಳುಗಳು ಎಲ್ಲ ಹುಡ್ಕೊಂಡು ಬರ್ತಾ ಇದಾವೆ. ಹಾಗೆ ನಮ್ಮ ಸಚಿನ್ ಅವರು ಆ ಗುಡ್ಡದಿಂದ ಓಡೋಡಿ ಬರ್ತಾ ಇದ್ದಾರೆ ವಾಸನೆಗೋಸ್ಕರ. ಎಷ್ಟು ಸುಗಂಧ ಮಧುರವಾಗಿದೆ. ಈಗ ತಾನೇ ಆಗಮಿಸಿದ್ರು ನಮ್ಮ ಸಚಿನ್ ಅವರು. ಈಗ ಟೀ ಕುಡಿದ್ರಿ, ಈಗ ಅವಲಕ್ಕಿ ರೆಡಿ ಆಗಿದೆ. ಬೇಗನೆ ಟಿಫನ್ಗೆ ರೆಡಿ ಆಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತೇನೆ. ಏನಾದರೂ ಒಂದೆರಡು ಮಾತಾಡಿ. ಅವರು ಸ್ವಲ್ಪ ಮಾತಾಡೋಕ್ಕೆ ಇದು ಮುಗಿದ ಮಾಡ್ಕೊತಾರೆ, ಪರವಾಗಿಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.